ಕಲಬುರಗಿ ತಾಲೂಕಿನ ಫರ್ದಾಬಾದ್ ಹೋಬಳಿಯಲ್ಲಿ ಬರುವ ಸಿರ್ನೂರು ಗ್ರಾಮದಲ್ಲಿ ಸರ್ವೆ ನಂಬರ್ 121 2A ಈ ಜಮೀನಿನ ಸರ್ವೆಯನ್ನು ಅಕ್ರಮವಾಗಿ ಸರ್ವೆ ಮಾಡಿದ ಅಧಿಕಾರಿಯನ್ನು ಸೇವೆಯಿಂದ ಅಮಾನತುಗೊಳಿಸಿ ಹಾಗೂ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಲು ವೀರ ಕನ್ನಡಿಗರ ಸೇನೆ ವತಿಯಿಂದ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ಇಂದು ವೀರ ಕನ್ನಡಿಗರ ಸೇನೆಯ ನೇತೃತ್ವದಲ್ಲಿ ಮತ್ತು ಇವತ್ತು ವೈಯಕ್ತಿಕವಾಗಿ ನಮ್ಮ ಮನೆ ವಿಚಾರವಾಗಿದ್ದು ನಾವು ಮಾನ್ಯ ಸಹಾಯಕ ಏನು ಭೂ ಮಾಪಕರು ಭೂ ದಾಖಲೆ ಅಧಿಕಾರಿಗಳಿದ್ದಾರ ಈರಣ್ಣ ಗಂಜಲಕೇಡ್ ಸಾಹೇಬರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಮನವಿ ಕೊಡ್ತಕ್ಕಂಥ ಉದ್ದೇಶ ಏನೆಂದರೆ ಕಲಬುರಗಿ ತಾಲೂಕಿನ ಫರ್ದಾಬಾದ್ ಹೋಬಳಿಯಲ್ಲಿ ಬರುವ ಸಿರ್ನೂರ್ ಗ್ರಾಮದಲ್ಲಿನ ಸರ್ವೆ ನಂಬರ್ 121 2A ಈ ಜಮೀನನ್ನ ಇವತ್ತು ಅಲ್ಲಿ ಚಂದ್ರಭಾಗಮ್ಮ ಅಂತಕ್ಕಂಥ ಒಬ್ಬ ಸೋದರಿ ಇವತ್ತು ಅಕ್ರಮವಾಗಿ ನಾವು ಏನು ಅಣ್ಣತಮ್ಮಂದಿರಿದ್ದೀವಿ, ನಾವೇ ಏನದ ನಮ್ಮ ತಂದೆ ಆಸ್ತಿಯಲ್ಲಿ ಆ ಸೋದರಿಗೆ ಏನದ 3 ಎಕರೆ ಮತ್ತು ತಾಯಿಗೆ ಇಬ್ರು ಕೂಡಿ 3 ಎಕರೆ ಜಮೀನು ನೀಡಿದ್ದೀವಿ. ಇವರು ಉಳ್ಳಿ ತಿಲ್ಲಿ ಅಂತೇಳಿ ಇವತ್ತು ಅಕ್ರಮವಾಗಿ ಏನದ ಇವತ್ತು ಪೂಜಾ PS ಅಂತಕ್ಕಂಥ ಒಬ್ಬ ಸರ್ವೆ ಆಫೀಸರ್ ಈ ಲಂಚಕೋರರ ಭ್ರಷ್ಟ ಅಧಿಕಾರಿಗಳೇನದ ಇವತ್ತ ಮತ್ತು ಅವ್ರ ಕೈ ತಳಿಗೆ ಕೆಲಸ ಮಾಡ್ತಕ್ಕಂಥ ಸರ್ವೇರು ಇವರೆಲ್ಲ ಕೂಡಿಕೊಂಡು ಯಾವುದೇ ಒಂದು ಮಾಹಿತಿ ಯಾವುದೇ ನಮಗೆ ನೋಟಿಸ್ ನೀಡದೆ, ಯಾಕಂದ್ರೆ ನಾವು ಅದಕ್ಕೆ ಸಂಬಂಧಪಟ್ಟ ಅಣ್ಣತಮ್ಮಂದಿರು ಆ ಆಸ್ತಿಗೆ ಸಂಬಂಧಪಟ್ಟಿದ್ದವ್ರು ನಾವು ಒಂದೇ ಸರ್ವೆ ನಂಬರ ಇವತ್ತು ನಮ್ಮನ್ನ ಗಣನೆಗೆ ತೆಗೆದುಕೊಳ್ಳದೆ ಅಕ್ರಮವಾಗಿ ಸರ್ವೆ ಮಾಡಿ ಇವತ್ತೇನದ ಈ ಒಂದು ಅಕ್ರಮ ಒಂದು ಎಸಗಿದಂತ ಈ ಅಧಿಕಾರಿಗಳ ವಿರುದ್ಧ ನಾವು ಕ್ರಮ ಕೈಗೊಳ್ಬೇಕು. ಅಥವಾ ಅವ್ರು ಪ್ರೈವೇಟ್ ಆಗಿದ್ರು ಖಾಸಗಿ ಆಗಿದ್ರಂದ್ರ ಅವ್ರ ಲೈಸೆನ್ಸ್ ಅನ್ನ ರದ್ದು ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಏನಾದ್ರು ಸರ್ಕಾರಿ ಅಧಿಕಾರಿ ಆಗಿದ್ರೆ ಅವ್ರ ಮೇಲೆ ಸೇವೆಯಿಂದ ಅಮಾನತು ಮಾಡಿ ಕ್ರಿಮಿನಲ್ ಕೇಸ್ ಹಾಕ್ಬೇಕಂತೇಳಿ ಮಾನ್ಯ ಈರಣ್ಣ ಗಂಜಲಕೇಡ್ ಅಧಿಕಾರಿಗಳಿಗೆ ಏನದ ಮನವಿ ಸಲ್ಲಿಸಿದೀವಿ. ದಯಮಾಡಿ ಈಗಾಗಲೇ ಈ ಸರ್ವೆಯನ್ನ ಅಕ್ರಮವಾಗಿ ಮಾಡಿದ್ದಾರೆ, ಹಾಗಾಗಿ ಇದನ್ನ ರದ್ದುಪಡಿಸಬೇಕಂತೇಳಿ ಅಧಿಕಾರಿಗೂ ಕೂಡ ಲಿಖಿತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಬರೆದಿದ್ದಾರೆ. ಹಾಗಾಗಿ ನಾವು ಇದನ್ನ ಸ್ವಾಗತ ಮಾಡ್ತೀವಿ. 1 ವಾರದ ಗಡುವು ಕೊಡ್ತಾ ಇದ್ದೀವಿ. 1 ವಾರದೊಳಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಲಿಲ್ಲ ಅಥವಾ ಅವ್ರ ಲೈಸೆನ್ಸ್ ರದ್ದಾಗಲಿಲ್ಲ, ಅವ್ರ ಸೇವೆಯಲ್ಲಿ ಅಮಾನತುಗೊಳಿಸಲಿ ಅಂದ್ರೆ ನಾವು ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರಿಗೆ, ಇಲಾಖೆಯ ಸಚಿವರಿಗೆ ಮತ್ತು ನಿರಂತರವಾದಂತ ಧರಣಿ ಸತ್ಯಾಗ್ರಹ ಮತ್ತು ಇದು ಲೋಕಾಯುಕ್ತರಿಗೆ ಮತ್ತು ನ್ಯಾಯಾಲಯಕ್ಕೆ ಇವ್ರು ಮೊರೆ ಹೋಗ್ಬೇಕಂತೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.